ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ, ಶಾಪಿಂಗ್ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ನಾನು ಈ ಮಂತು 5th ನನ್ನ ಮಗನ ಬರ್ಡೇ ಇದ್ದು ಆಗೋಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಬರೋ ಅಷ್ಟರಲ್ಲಿ. ಸೊ ಹಾಗಾಗಿ ಅವನಿಗೆ ಬಟ್ಟೆ ತೊಗೊಳ್ಳೋಣ ಅಂಥೇಳಿ ಆನ್ಲೈನಲ್ಲಿ ನೋಡ್ತಾ ಇದ್ದೆ. ಬಟ್ ಅವನು ಏನಪ್ಪ ಅಂದರೆ ನೇರವಾಗಿ ನೋಡಿ ತೊಗೋಬೇಕು ನಾನು ಅಂಥೇಳಿ ಒಂದೇ ಸ್ಟೈಲ ಅವ್ನ ತಲೆಯಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದ. ಸೊ ಹಾಗಾಗಿ ವಿಶಾಲ್ಗೆ ಹೋಗೋಣ ಅಂಥೇಳಿ ಫೋರ್ಸ್ ಮಾಡಿ ಅವತ್ತು ಸಡನ್ ಪ್ಲ್ಯಾನ್ ಮಾಡಿ ನಾವೆಲ್ಲ ಹೋಗಿದ್ದಂಥದ್ದು. ಸೊ ಅವನಿಗೇನೆಂದರೆ ಟಿ ಶರ್ಟ್ ಮೇಲೆ ಸ್ವಲ್ಪ ಜಾಕೆಟ್ ಥರ ಇರೋದು ಬೇಕಿತ್ತಂತೆ. ಸೊ ಆನ್ಲೈನಲ್ಲಿ ನಾನು ಒಂದಷ್ಟು ಸೆಲೆಕ್ಷನ್ ಮಾಡಿ ಇಟ್ಟಿದ್ದೆ. ಫಸ್ಟ್ ಇಲ್ಲಿ ನೋಡೋಣ, ಇಲ್ಲಿ ಸಿಕ್ಕಿದ್ರೆ ತೊಗೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಶಾಪ್ ಮಾಡೋಣ. ಆನ್ಲೈನಲ್ಲಿ ಶಾಪ್ ಮಾಡೋಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಏಕೆಂದರೆ ಅದು ಡೆಲಿವರಿ ಡೇಟೆಲ್ಲ ನೋಡಬೇಕಾಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿದ್ವಿ. ಇದು ಬ್ಲಾಗ್ ಲೇಟಾಗಿ ಬರ್ತಾಯಿದೆ, ಬಟ್ ನಾವು ಹೋಗಿರೋದು ಆಲ್ಮೋಸ್ಟ್ 1 ವೀಕ್ ಬಿಫೋರ್ ಹೋಗಿರೋ ಅಂಥದ್ದು. ಮಂಡೇ ಅಂದ್ಕೊಳ್ತೀನಿ ಇದು ಹೋಗಿದ್ದು, ಲಾಸ್ಟ್ ಮಂಡೇ. ಸೊ ಹಾಗೆ ಇದನ್ನು ನೋಡಿದೆ. ಸೊ ಜಾಕೆಟ್ ವೈಸ್ ನನಗೆ ಈ ಒಂದು ಗ್ರೀನ್ ಕಲರ್ ಏನಿದೆ ಅದು ತುಂಬಾ ಇಷ್ಟ ಆಯಿತು. ಬಟ್ ಅವನಿಗೆ ಪರ್ಟಿಕ್ಯುಲರಾಗಿ ಬ್ಲ್ಯಾಕ್ ಬೇಕಿತ್ತು, ಇಲ್ಲ ಬ್ಲೂ ಜೀನ್ಸಲ್ಲಿ ಬೇಕಿತ್ತಂತೆ. ಸೊ ಅದು ಚೆನ್ನಾಗಿ ಕಾಣ್ತದೆ ತೊಗೊಳ್ಳೋ, ಗ್ರೀನ್ ಕಲರ್ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಆಮೇಲೆ ಬ್ಲೂ ಅಂಥೇಳಿ ಕಡೆಗೆ ಬ್ಲೂನೇ ಸೆಲೆಕ್ಟ್ ಮಾಡಿಕೊಂಡ. ಆಮೇಲೆ ಅದ್ರ ಜೊತೆಗೆ ಒಂದಷ್ಟು ಟಿ ಶರ್ಟ್ಗಳನ್ನೂ ತೊಗೊಂಡೆ. ಸೊ ಅದನ್ನೆಲ್ಲ ನಾನು ಮನೆಗೆ ಬಂದಮೇಲೆ ಶೇರ್ ಮಾಡ್ತೀನಿ. ವಿಶಾಲ್ ಮಾರ್ಟಲ್ಲಿ ಪರ್ಟಿಕ್ಯುಲರಾಗಿ ನನಗೆ ಟಿ ಶರ್ಟ್ ಮತ್ತು ಶರ್ಟ್ ಇರ್ಬೋದು, ಆ ಥರದ್ದು ಇಷ್ಟ ಆಗುತ್ತೆ, ಜೀನ್ಸ್ ಪ್ಯಾಂಟು. ಬಟ್ ನನಗೆ ಲೇಡೀಸ್ ವೇರಲ್ಲಿ ಅಷ್ಟೊಂದು ಮೆನ್ಸ್ ಸೆಕ್ಷನಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಇಷ್ಟ ಆಗೋಲ್ಲ. ಏಕೆಂದರೆ ರೇಯಾನ್ ಕ್ಲಾತಲ್ಲಿ ಇರುತ್ತೆ ಆಲ್ಮೋಸ್ಟ್ ಆಲು, ಸ್ವಲ್ಪ ಅದು ನೀರಿಗೆ ಹಾಕಿದಾಗೆಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವನಂತೂ ಒಪ್ಸೋ ಅಷ್ಟರಲ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು. ಬೆವರು ಇಳಿದು ಸುಸ್ತಾಗೋಯ್ತು ನನಗೆ. ಕಡೆಗೂ ನಾನೇ ಹುಡುಕಿದ್ದು ಬಟ್ಟೆನ. ಐ ಆಮ್ ದ ವಿನ್ನರ್. ಸೊ ಅವನಿಗೆ ಬೇಕಾಗಿರೋ ಥರ ಹಸ್ಬೆಂಡ್ ಹುಡುಕ್ತಾ ಇದ್ರೆ, ಬಟ್ ಅವನಿಗೆ ಅದು ಇಷ್ಟ ಆಗ್ತಾಯಿರಲಿಲ್ಲ. ಸೊ ಫೈನಲಿ ನಾನೇ ಹುಡುಕ್ದೆ. ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ನಾನೇ ಹುಡುಕ್ದೆ ಕಡೆಗೆ ಅಂತ ಹೇಳಿಬಿಟ್ಟು. ಅವನಿಗೆ ಇಷ್ಟ ಆಗೋ ಥರ, ಅವನು ಒಪ್ಕೊಳ್ಳೋ ಥರ. ಸೊ ಇವ್ರು ಬಂದುಬಿಟ್ಟು ಡಬಲ್ ಸೆಕ್ಷನಲ್ಲಿ ಇದು ಮಾಡ್ತಾಯಿದ್ರು. ಮನೆಯಲ್ಲೇ ಆಲ್ರೆಡಿ ಇದೆ, ಬಟ್ ಅವ್ರು ಮಾಡ್ತಾಯಿಲ್ಲ. ಸೊ ಅದನ್ನೇ ಯಾಕೆ ತೊಗೋತೀರಾ ಅಂಥೇಳಿ. ಅದಾದಮೇಲೆ ಈ ಒಂದು ಗೇಮ್ ಏನಿದೆ ಅದನ್ನು ನೋಡಿದೆ. ಇದನ್ನು ನನ್ನ ಮಗ ಚಿಕ್ಕವನಿದ್ದಾಗ ನಾನು ಕೊಡಿಸಿದ್ದೆ ಅವನಿಗೆ. ಸೊ ಅದು ಏರೋಪ್ಲೇನ್ ಪುರ್ರ್ ಅಂತ ಆರುತ್ತೆ, ಅಂದರೆ ಅದು ಪುಸ್ ಅಂತ ನನ್ನ ಮೇಲೆ ಹೋಗ್ತಾಯಿತ್ತು. ಸೊ ಚಿಕ್ಕವನಿದ್ದಾಗ ಯಾವುದೋ ಜಾತ್ರೆಯಲ್ಲಿ ತೊಗೊಂಡಿದ್ದಂಥದ್ದು. ಸೊ ಆಮೇಲೆ ಒಂದು ಸೆಕ್ಷನಿಂದ ಇನ್ನೊಂದು ಸೆಕ್ಷನಿಗೆ ಪಟ್ ಅಂತ ಜಂಪ್ ಆಗ್ತಾಯಿದ್ದ. ಇವಾಗೇನು ಅವನಿಗೆ ಚಪ್ಪಲಿ ಶೂ ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಸೊ ಆದರೂ ಕೂಡ ಬೇಕು. ಅದರಲ್ಲೂ ಬೇರೆ ಎಂತೆಂಥದೋ ನೋಡ್ತಾನೆ. ಯಪ್ಪ, ಒಪ್ಸೋದೇ ಕಷ್ಟ ಅವನಿಗೆ. ಕಡೆಗೆ ನಾನು ತೊಗೊಂಡಿದ್ದು ಚಪ್ಪಲಿ ತೊಗೊಳಂಗಿದ್ರೆ ತೊಗೋ, ಇಲ್ಲಾಂದರೆ ಬೇಡ ಅಂಥೇಳಿ ರೇಗಿದ್ಮೇಲೆ ಸರಿ ಅಂದ್ಬಿಟ್ಟು ತೊಗೊಂಡ. ನಾನು ಯಾವತ್ತು ತೋರಿಸ್ದೆ ಅದನ್ನೇ. 10 ಶಿಶೆ ಕಟ್ಬೇಡ ಅಂತ ಹೇಳಿದೆ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ನನಗೆ ಕೊಡಿಸಿರೋದು ಇದೊಂದು ಜ್ಯೂಸ್ ಬಾಟ್ಲ್ ಅಷ್ಟೇ. ನಾನು ಹೇಳಿದೆ ಇಸ್ಕೊಂಡಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ, ಮೀಟಿಂಗ್ ಅಲ್ಲಿ ಹೋದ್ರೆ ಏನು ಗೊತ್ತಾ, ಹುಡುಕ್ದೇನೆ ಹೆಂಗೆ ಸಿಕ್ಬಿಡುತ್ತೆ. ಅದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತ ನಾನೇನು ಹುಡುಕ್ತಿಲ್ಲ ಅಷ್ಟೇ. ಅಲ್ಲಿ ಮೀಟಿಂಗ್ ಪೇಪರೆಲ್ಲ ಬರೀಬೇಕು ಅಂತ ಹೇಳಿಬಿಟ್ಟು ಪಟ ಅಂತ ಕರ್ಕೊಂಡು ಬಂದುಬಿಟ್ರು. ಮನೆಗೆ ಬಂದಮೇಲೆ ಇವ್ರದ್ದೆಲ್ಲ ಫ್ಯಾಷನ್ ಶೋ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಅಲ್ಲಿ ಇಬ್ಬರದು ಸೇಮ್ ಸೈಜ್ ಆಗಿಬಿಟ್ಟಿದೆ ಇವಾಗ. ಸೊ ನನ್ನ ಮಗನಿಗೆ ಹಾಕ್ಕೊಂಡು ನೋಡ್ಬಿಡ್ಬೇಕು, ಎಲ್ಲ ಹಾಕ್ಕೊಂಡು ನೋಡ್ತೀನಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ನೋಡ್ತಾ ಇದ್ದ. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಜಾಸ್ತಿ ಅಂದರೆ ಟಿ ಶರ್ಟ್ ಕಲೆಕ್ಷನ್ಸ್ ಈ ಸಲ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದಷ್ಟು ಟಿ ಶರ್ಟ್ನ ತೊಗೊಂಡು ಬಂದ್ವಿ. ಸೊ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ, ಇನ್ನೊಂದು ಈ ವರ್ಷ ಫುಲ್ಲು ಕೇಳಬೇಡ ಇನ್ನು ಬಟ್ಟೆನ, ಅಷ್ಟು ಟಿ ಶರ್ಟ್ ತೊಗೊಂಬಂದ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ. ಅದನ್ನು ಇಬ್ಬರು ಹಾಕ್ಕೊಂಡು ಫ್ಯಾಷನ್ ಶೋ ನಡೆಸ್ತಾಯಿದ್ರು. ಅದ್ರ ಜೊತೆಗೆ ಡ್ರಿಲ್ ಕೂಡ ಮಾಡ್ತಾಯಿದ್ರು. ಸೊ ಅದನ್ನೇ ರೇಗಿಸ್ತಾಯಿದ್ದೆ, ಯಾಕೆ ಡ್ರಿಲ್ ಮಾಡ್ತಾಯಿದ್ದೀರಾ, ಸುಮ್ಮನೆ ಹಾಕ್ಕೊಂಡು ನೋಡೋದು ಬಿಟ್ಬಿಟ್ಟು ಮೇಲೆ ಕೆಳಗೆ ಕೈನ ಮಾಡಿಕೊಂಡು ಆ ಥರ ಎಲ್ಲ ಡ್ರಿಲ್ ಮಾಡ್ತಾಯಿದ್ದೀರಲ್ಲ ಅಂತ ಹೇಳ್ಬಿಟ್ಟು ರೇಗಿಸ್ತಾಯಿದ್ದೆ. ಸೊ ನನ್ನ ಮಗ ಒಂದೊಂದು ಟಿ ಶರ್ಟ್ ಚೇಂಜ್ ಮಾಡೋದು, ಅದ್ರ ಮೇಲೆ ಆ ಜಾಕೆಟ್ ಹಾಕ್ಕೊಳ್ಳೋದು, ಒಂದೊಂದು
ಆಮೇಲೆ ಟಿ ಶರ್ಟ್ ಚೇಂಜ್ ಮಾಡೋದು, ಅದ್ರ ಮೇಲೆ ಆ ಜಾಕೆಟ್ ಹಾಕ್ಕೊಳ್ಳೋದು. ಅವನಿಗಂತೂ ರೇಗ್ಸ್ ಹಾಕ್ಬಿಟ್ಟಿದ್ದೀನಿ. ಸೊ ಹೆಂಗೂ 8 ಟಿ ಶರ್ಟ್ನ ತೊಗೊಂಡು ಬಂದಿರೋಂಥದ್ದು. ಸ್ಕೂಲಲ್ಲಿ 8 ಪೀರಿಯಡ್ಸ್ ಇರುತ್ತೆ. ಸೊ 8 ಪೀರಿಯಡ್ಗೂ ಒಂದೊಂದು ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ಅಂತೇಳಿ. ಗುಡ್ ಮಾರ್ನಿಂಗ್ ಅಲ್ಲ, ಆ್ಯಕ್ಚುಲಿ ಆಫ್ಟರ್ನೂನೇ ಆಗ್ತಾಯಿದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಅಡುಗೆ ಕೂಡ ಮಾಡಿಬಿಟ್ಟಿದ್ದೀನಿ. ಇವತ್ತು ಟೈಮು 1 ಗಂಟೆ ಆಗ್ತಾಯಿದೆ. ಅಡುಗೆ ಎಲ್ಲ ಆಯಿತು, ನಂದು ಕೂಡ ಎಲ್ಲ ಕೆಲಸ ಮುಗೀತು. ಸೊ ಫ್ರೀ ಆಗಿದ್ನಲ್ಲ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ. ನಿನ್ನೆ ವಿಶಾಲ್ ಮಾರ್ಟಿಂದ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಅಲ್ಲಿ ಬಂದ ತಕ್ಷಣ ಎಲ್ಲ ಕೂತ್ಕೊಂಡು ಫ್ಯಾಷನ್ ಶೋ ನಡೀತಾ ಇತ್ತು ಇಬ್ಬರದು. ಸೊ ಇಬ್ಬರು ಹಾಕೊಂಡು ನೋಡ್ತಾ ಇದ್ರು. ಆ್ಯಕ್ಚುಲಿ ಅದೆಷ್ಟು ನನ್ನ ಮಗನಿಗೆ ತೊಗೊಂಡು ಬಂದಿರೋದು. ಸೊ ಇವಾಗ ಆಲ್ಮೋಸ್ಟ್ ಅಲ್ಲಿ ಅಪ್ಪ ಮಗನ ಇಬ್ಬರದು ಒಂದೇ ಸೈಜ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇಬ್ಬರು ಹಾಕೊಂಡು ನೋಡ್ತಾ ಇದ್ರು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಏನು ಗೊತ್ತಾ, ಈ ಹಬ್ಬಗಳಿರೋ ಟೈಮ್ಗೆ ಹೋಗೋದಕ್ಕಿಂತ ಬೇರೆ ಟೈಮಲ್ಲೇ ನನಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ವಿಶಾಲ್ ಮಾರ್ಟಲ್ಲಿ ಅನಿಸುತ್ತೆ. ಹಬ್ಬಗಳಲ್ಲಿ ಏನು ಗೊತ್ತಾ, ಒಳ್ಳೆ ಕಲೆಕ್ಷನ್ಸ್ನ ಬೇಗ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನಿನ್ನೆ ಟಿ ಶರ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಒಂದಷ್ಟು. ಸೊ ಹಾಗಾಗಿ ಒಂದು ಆಲ್ಮೋಸ್ಟ್ ಅಲ್ಲಿ 8 ಟಿ ಶರ್ಟ್ ಏನೋ ತೊಗೊಂಡು ಬಂದಿರೋ ಅಂಥದ್ದು. ಸೊ ಅದನ್ನೇ ರೇಗಿಸ್ತಾ ಇದ್ರು ನಮ್ಮ ಮನೆಯವರು, ಇದನ್ನ ಹಾಕ್ಕೊಳ್ಳ ಇದನ್ನ ಮ್ಯಾಚ್ ಮಾಡಲ ಅಂತೇಳಿ ನನ್ನ ಮಗ ಪ್ಲ್ಯಾನ್ ಮಾಡ್ತಾ ಇದ್ದ ಬರ್ತಡೇಗೆ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಎಷ್ಟು 8 ಪೀರಿಯಡ್ ಇರುತ್ತಲ್ವ ದಿನಕ್ಕೆ, ಸೊ 8 ಪೀರಿಯಡ್ಗೂ ಒಂದೊಂದು ಟಿ ಶರ್ಟ್ ಚೇಂಜ್ ಮಾಡಿಬಿಡು ಬರ್ತಡೇ ದಿನ, ಅದೇ ಸ್ಪೆಷಲ್ ಈ ಸಲ ಅಂತ. ಸೊ ಹಂಗೆ ರೇಗಿಸ್ಕೊಂಡು, ಮತ್ತು ಅವನಿಗೊಂದು ಯೂಟಿ ಬೇರೆ ಇತ್ತು. ಸೊ ಇನ್ನು ಅದನ್ನೇ ಮಾಡ್ಕೊಂಡು ಕೂತ್ಕೊಂಡು ಅವನು ಓದೋದಿಲ್ಲ ಅಂಥೇಳಿ ಸೊ ಓದಿಸ್ಕೊಂಡು ಕೂತ್ಕೊಂಡ. ಆಮೇಲೆ ಬಂದ್ಬಿಟ್ಟು ಕುಚ್ಚು ಕೂಡ ಕಟ್ಟಿ ಕಂಪ್ಲೀಟ್ ಮಾಡಿದೆ. ಅರ್ಧ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಅದನ್ನು ಬಂದು ಫಿನಿಶ್ ಮಾಡಿದ್ದೀನಿ ಇವಾಗ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಇನ್ನೊಂದು ಚೂರು ಅಂದರೆ ಇನ್ನೊಂದು 8 ಆರ್ಚಿಗೆ ನನಗೆ ಸ್ಟೋನ್ಲೆಸ್ ಶಾರ್ಟೇಜ್ ಬಂದ್ಬಿಡ್ತು. ಸೊ ನಾನು ಫಿನಿಶ್ ಮಾಡೋ ಅಷ್ಟರಲ್ಲೇ 11:30 ಆಗಿಬಿಟ್ಟಿತ್ತು. ಆವಾಗ ಇನ್ಯಾವ ಶಾಪ್ ತೆಗ್ದಿರುತ್ತೆ. ಸೊ ಇವತ್ತು ಹೋಗಿ ತೊಗೊಂಡು ಬಂದುಬಿಟ್ಟು ಆಮೇಲೆ ಅದನ್ನು ಫಿನಿಶ್ ಮಾಡೋರಿಗೆ ಫೋನ್ ಮಾಡಬೇಕು ಬಂದು ತೊಗೊಂಡೋಗಿತ್ತ. ಇನ್ನೂ ಒಂದು ಸಾರಿ ಇದೆಯಲ್ಲ, ಅದು ಕುಚ್ಚೆಲ್ಲ ಕಟ್ಟಿತ್ತು, ಆಲ್ರೆಡಿ ರೆಡಿಯಾಗಿದೆ. ಅದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ಹಂಗೆ ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಏನೇನು ತೊಗೊಂಡು ಬಂದು ವಿಶಾಲ್ ಮಾರ್ಟಿಂದ ಅಂತೇಳಿ ತೋರಿಸ್ತೀನಿ. ಸೊ ಈ ಒಂದು ಆರೆಂಜ್ ಗ್ರೀನ್ ಸ್ಯಾರಿ ಡಿಸೈನ್ ಏನಿದೆ ಅದೇ ರೀತಿಯಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಕಾಂಬಿನೇಷನ್ ಚೆನ್ನಾಗಿದ್ದರೆ ಎಲ್ಲ ಡಿಸೈನು ಚೆನ್ನಾಗೇ ಬರುತ್ತೆ. ಸೊ ಇದನ್ನು ಆಲ್ರೆಡಿ ವಿಡಿಯೋ ಮಾಡಿ ಈ ಡಿಸೈನನ್ನು ಯಾವ ರೀತಿ ಹಾಕೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ 2 ಡಿಸೈನನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇವ್ರಿಗೆ ಹಾಕಿರೋ 3 ಡಿಸೈನ್ ಅಪ್ಲೋಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು 3ನೇ ಸಾರಿಗೆ ನಾನು ಹಾಕ್ತಾ ಇರೋವಂಥದ್ದು ಡಿಸೈನು. ಪರ್ಸ್ನಲಾಗಿ ನನಗೂ ಕೂಡ ಇಷ್ಟ ಆಗಿದೆ. ಒಂದಿಷ್ಟು ಕಲೆಕ್ಷನ್ಸ್ ತೊಗೊಂಬಂದಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ, ಒಂದು ವರ್ಷ ಬಟ್ಟೆ ಬಗ್ಗೆ ಕೇಳಲೇಬೇಡ ನೀವು ನನ್ನ ಹತ್ರ ಅಂತ. ಸೊ ನನ್ನ ಮಗ ಅಂತೂ ನೆನ್ನೆ ಒಂದಾಗಿದ್ದ ತಕ್ಷಣ ಒಂದು ಸೆಕ್ಷನ್ಗೆ ಹೋಗ್ತಾ ಇದ್ದ. ನಾನು ಹೇಳ್ತಾ ಇದ್ದೆ ಬೇಡ ಕಣೋ ಸಾಕು, ಬೇಡ ಕಣೋ ಅಂದರೂ ಕೇಳ್ತಾನೆ ಇರಲಿಲ್ಲ. ಟಿ ಶರ್ಟ್ ಮುಗ್ದಿದ ತಕ್ಷಣ ಶರ್ಟ್ ಕಡೆ ಹೋದ, ಶರ್ಟ್ ಮುಗ್ದಿದ ತಕ್ಷಣ ಜಾಕೆಟ್ ಕಡೆ ಹೋದ, ಆಮೇಲೆ ಜಾಕೆಟ್ ಆಗಿದ ತಕ್ಷಣ ಶೂ ಕಡೆ ಹೋದ. ಅದು ಯಾವುದೋ ಬೇರೆ ಈ ಸೀಸನ್ಕೋ ಇದೆ ಶೂಗಳು, ಅದನ್ನು ತೊಗೊಳ್ತೀನಿ ಅಂತ. ನನಗಂತೂ ಒಂದು ಚೂರು ಇಷ್ಟ ಇಲ್ಲ ಆ ಥರದ್ದೆಲ್ಲ ಹಾಕೋದವನು. ನನಗೆ ಅದೇನೋ ನೋಡುವಾಗ ಏನು ಗೊತ್ತಾ, ಡಿಸೆಂಟ್ ಲುಕ್ ಇರಬೇಕು. ತುಂಬ ನೋಡಿದ ತಕ್ಷಣ ಆ ಥರ ಕಾಣೋದಾಗಲಿ ಅಥವಾ ಯಪ್ಪ ಹೆಂಗೆ ಆಗಿದ್ದಾರೆ ಆ ಥರದ್ದೆಲ್ಲ ನನಗೆ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲು. ಸೊ ಆಮೇಲೆ ರೇಗಾಡ್ಬಿಟ್ಟು ಬೈದು ನೀನು ಒಪ್ಸೋ ಅಷ್ಟಂತೂ ಸಾಕೆ ಆಗೋಯ್ತು ಬಿಡಿ. ಅದಾದಮೇಲೆ ಎಲ್ಲ ಆದಮೇಲೆ ಫೈನಲಿಗೆ ಈ ಒಂದು ಶೂ ಒಪ್ಕೊಂಡ. ಸೊ ಇದಂದರೆ ಫಾರ್ಮಲ್ಸ್ಗೂ ಹಾಕೋಬೋದು, ಅವನು ಜೀನ್ಸ್ಗೂ ಹಾಕೋಬೋದು ಅಂತೇಳಿ ಈ ಒಂದು ಶೂನ ತೊಗೊಂಡೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಒಂಥರ ಬ್ರೌನ್ ಕಲರ್ ಇರೋ ಅಂಥದ್ದು ಶೂ. ಸೊ ಇದರದ್ದು MRP ಬಂದುಬಿಟ್ಟು 499 ಏನೋ ಇತ್ತು. MRP ಗೊತ್ತಿಲ್ಲ. ವಿಶಾಲ್ ಮಾರ್ಟ್ ಪ್ರೈಸ್ ಬಂದುಬಿಟ್ಟು 499 ರುಪೀಸ್. ಸೊ ಇದನ್ನು ಒಂದು ತೊಗೊಂಡು ಬಂದೆ. ಅದಾದಮೇಲೆ ಡೈಲಿ ವೇರ್ ಸ್ಲಿಪ್ಪರ್ ಕೂಡ ಅವನು ಇದಂದರೆ ಅದರ ಫಂಕ್ಷನ್ಗೆ ಮಾತ್ರ ಹಾಕೊಂಡು ಹೋಗ್ಬೋದು, ಡೈಲಿ ವೇರಿಗೆ ಹೆಂಗೆ ಹಾಕೊಂಡು ಹೋಗ್ಲಿ ಮಮ್ಮಿ ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ನ. ಸೊ ಹಂಗಾಗಿ ಕೆಳಗಡೆ ಇಟ್ಬಿಟ್ಟು ಹಂಗಾಗಿ ಇದೊಂದು ಡೈಲಿ ವೇರ್ ಸ್ಲಿಪ್ಪರ್ ಕೂಡ ಕೊಡಿಸ್ದೆ. ಈ ಥರದ್ದು ತೊಗೊಳ್ಳೋ ಅಂದರೆ ಅದು ಯಾವುದೇದೋ ತೋರಿಸ್ತಾನೆ. ಅಯ್ಯೋ ನನಗಂತೂ ಸಾಕಾಗೋಯ್ತು. ಇದರದ್ದು ಪ್ರೈಸ್ ಬಂದುಬಿಟ್ಟು 199. ಸೊ ಟೋಟಲ್ 499 ಪ್ಲಸ್ 199 700 ರುಪೀಸ್ಗೆ 2 ಜೊತೆ ಬಂತು. ಅವನು ಆ್ಯಕ್ಚುಲಿ 800 ರುಪೀಸ್ಗೆ ಒಂದು ಜೊತೆ ನೋಡಿದ್ದ. ನಾನು 700 ರುಪೀಸ್ಗೆ 2 ಜೊತೆ ಕೊಡ್ಸಿದ್ದೀನಿ. ಆ ಥರ ಹಾಕೊಳ್ಳೋಕ್ಕೂ ಆಗುತ್ತೆ, ಹೊರಗಡೆ ಫಂಕ್ಷನ್ಗೆ ಹಾಕೊಂಡು ಹೋಗೋಕ್ಕೂ ಆಗುತ್ತೆ ಅಂಥೇಳಿ 2 ಜೊತೆ ತೊಗೊಂಡು ಬಂದಿದ್ದಂಥದ್ದು. ಅದಾದಮೇಲೆ ಇದೊಂದು ಸ್ಲಿಮ್ ಫಿಟ್ ಇರೋವಂಥ ಒಂದು ಪ್ಯಾಂಟ್ ತೊಗೊಂಡ.
ನಾನು ಬ್ಲ್ಯಾಕ್ ಬೇಡ ಕಣೋ, ಒಂದು ಯಾವುದಾದ್ರೂ ಬೇರೆ ಕಲರ್ ಟ್ರೈ ಮಾಡು, ಬ್ಲ್ಯಾಕ್ ಇದೆ ಆಲ್ಮೋಸ್ಟ್ ಅಂತ ಹೇಳಿದ್ರೆ, ಇಲ್ಲ ನನಗೆ ಬ್ಲ್ಯಾಕೇ ಬೇಕಂತೇಳಿ ಕೂತ್ಕೊಂಡ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬ್ಲ್ಯಾಕೇ ತೊಗೊಂಡು ಬಂದಿದ್ದು. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 499 ರುಪೀಸ್ ಇದೆ ಪ್ಯಾಂಟಿನ ಪ್ರೈಸು. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸ್ಟ್ರೆಚಬಲ್ ಪ್ಯಾಂಟು. ನನಗೆ ವಿಶಾಲ್ ಮಾರ್ಟಲ್ಲಿ ಮೆನ್ಸ್ ಸೆಕ್ಷನ್ ಏನಿದೆ ಅದು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಮೆನ್ಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಕ್ವಾಲಿಟಿ ವೈಸು ಚೆನ್ನಾಗಿರುತ್ತೆ. ಬಟ್ ನನಗೇನು ವುಮೆನ್ಸ್ ಸೆಕ್ಷನಲ್ಲಿ ಅಷ್ಟೊಂದು ಇಷ್ಟನೇ ಆಗಲ್ಲ. ಒಂದೆರಡು ಟಾಪ್ ಕೂಡ ತೊಗೊಂಬಂದಿದೆ ಕುರ್ತಾ ಥರ, ಬಟ್ ಅದು ಬೇಗ ಶ್ರಿಂಕ್ ಆಗಿಬಿಡುತ್ತೆ, ಹಳೆ ಬಟ್ಟೆ ಥರ ಆಗಿಬಿಡುತ್ತೆ. ನನಗೆ ಆ ಥರ ಆಗುತ್ತೆ ಅಥವಾ ನಿಮಗೂ ಅದೇ ಥರನ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನು ಆರಿಸಿರೋದು ಆ ಥರನ ಅಂತ. ಅದಾದಮೇಲೆ ಇದು ಜಾಕೆಟ್ ಬೇಕು 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 ಅಂತೇಳಿ ಒಂದಷ್ಟು ಟ್ರೈ ಮಾಡ್ದೆ. ಒಂದು ಗ್ರೀನ್ ಗ್ರೀನ್ ಚೆನ್ನಾಗಿತ್ತು, ತೊಗೊಳ್ಳೋ ಅಂದರೆ ಬೇಡವೇ ಬೇಡ ನನಗೆ ಗ್ರೀನ್ ಅಂತಲೇ. ಬ್ಲ್ಯಾಕ್ ಬಂದ್ಬಿಟ್ಟು ಒಂಥರ ಸ್ಟ್ರೈಪ್ಸ್ ಎಲ್ಲ ಇದೆ, ವೈಟ್ ಕಲರ್ ಸ್ಟ್ರೈಪ್ಸ್ ಎಲ್ಲ ಇದೆ, ಅದು ಬೇಕು ಅಂತ ಕುತ್ಕೋತಾನೆ. ಸರಿ ಬೇಡ ಅಂದ್ಬಿಟ್ಟು ಫೈನಲಿ ಇದು ಒಂದು ಬ್ಲೂ ಕಲರ್ ಜೀನ್ಸನ್ನು ತೊಗೊಂಡ. ಇದು ಬಂದ್ಬಿಟ್ಟು ಶರ್ಟ್ ಥರನೂ ಯೂಸ್ ಮಾಡ್ಬೋದು ಮತ್ತು ಮೇಲೆ ಜಾಕೆಟ್ ಥರನೂ ಕೂಡ ಹಾಕ್ಕೋಬೋದು ಅಂಥೇಳಿ ಈ ಒಂದು ಜೀನ್ಸ್ ತೊಗೊಂಡ. ಸೊ ನನಗೆ ಸ್ಪೆಷಲಿ ಈ ಜೀನ್ಸ್ ಅಂದರೆ ನಿಜ ಇಷ್ಟನೇ ಆಗೋದಿಲ್ಲ. ಜೀನ್ಸ್ ಶರ್ಟ್ ಆ ಥರದ್ದು ಇರ್ಬೋದು, ಬಟ್ ಹಸ್ಬೆಂಡಿಗೆ ಇಷ್ಟ. ಓಕೆ, ಇದರಲ್ಲಿ ಇದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 699. ಸೊ 700 ರುಪೀಸ್ದು ಜೀನ್ಸ್ ಜಾಕೆಟ್. ಇದು ಜೀನ್ಸ್ ಜಾಕೆಟ್ ಆದರೂ ಹೇಳ್ಬೋದು, ಜೀನ್ಸ್ ಶರ್ಟ್ ಆದರೂ ಹೇಳ್ಬೋದು. ಚೆನ್ನಾಗಿದೆ, ಶರ್ಟ್ ಮೇಲೆ ಹಾಕೊಂಡಾಗ ಚೆನ್ನಾಗಿ ಕಾಣ್ತಾ ಇತ್ತು ಅಂದ್ಬಿಟ್ಟು ನಾನು ಓಕೆ ಅಂಥೇಳಿ ಇದು ಒಂದು ತೊಗೊಂಡಲ್ಲ. ಅದಾದಮೇಲೆ ಟಿ ಶರ್ಟ್ ವೈಸ್ ಅಂತೂ ಸಖತ್ತಾಗಿತ್ತು. ನಾನು ಮೊದಲೇ ಹೇಳಿದಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಮತ್ತು ಆಫರ್ ಕೂಡ ಇತ್ತು. 3 ಶರ್ಟ್ ತೊಗೊಂಡ್ರೆ 80 ರುಪೀಸ್ ಆಫು, 2 ಶರ್ಟ್ ತೊಗೊಂಡ್ರೆ 40 ರುಪೀಸ್ ಆಫು. MRP ಬಂದ್ಬಿಟ್ಟು 199 ಶರ್ಟ್ಗೆ. ಸೊ ಅದರಲ್ಲಿ ಈ ಥರದ್ದು ಒಂದು ವೈಟ್ ಕಲರ್ ಸ್ಟ್ರೈಪ್ಸ್ ತೊಗೊಂಡ. ಸೊ ನನಗೆ ಇಷ್ಟ ಇಲ್ಲ, ಫಸ್ಟ್ ಅವನಿಗೆ ತುಂಬ ಗಲೀಜು ಮಾಡ್ಕೊಂಡ್ಬಿಡ್ತಾನೆ ಬೇಗ ಅಂದ್ಬಿಟ್ಟು. ಬಟ್ ಇಲ್ಲ ಮಮ್ಮಿ ಬೇಕು ನನಗೆ ಅಂಥೇಳಿ ವೈಟ್ ಕಲರ್ ಸ್ಟ್ರೈಪ್ಸ್ ಇರೋವಂಥದ್ದು ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಒಂಥರ ನೆವಿ ಬ್ಲೂ ಮತ್ತು ಗ್ರೀನ್ ಸ್ಟ್ರೈಪ್ಸ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಟಿ ಶರ್ಟ್ ಕ್ವಾಲಿಟಿ ನಿಜ ತುಂಬ ಚೆನ್ನಾಗಿದೆ. ಸೊ ಇದೊಂಥರ ಕಾಟನ್ ಬೇಸ್ ಅಂತ ಅಂದ್ಕೊಳ್ತೀನಿ, ಬಟ್ ಕಾಟನ್ ಪೂರ್ತಿ ಕಾಟನು ಆ ಥರನೂ ಅಲ್ಲ. ಇದೊಂದು ಟಿ ಶರ್ಟ್ ತೊಗೊಂಡಿದ್ದು, ಎಲ್ಲ ಹಾಫ್ ಸ್ಲೀವ್ಸು ರೌಂಡ್ ನೆಕ್ ಇರುವಂಥದ್ದೇ ತೊಗೊಂಡಿದ್ದಂಥದ್ದು. ಪ್ಯಾಟ್ರನ್ ಮಾತ್ರ ಚೇಂಜು. ಅದೇ ಹೇಳಿದಾಗೆ MRP ಇದರದ್ದು ವಿಶಾಲ್ ಮಾರ್ಟದ್ದು ಪ್ರೈಸ್ ಬಂದು 199. ಸೊ ನಾವು ಟೋಟಲ್ 5 ಶರ್ಟ್ ತೊಗೊಂಡಿದ್ದಕ್ಕೆ ಆಲ್ಮೋಸ್ಟ್ 120 ರುಪೀಸ್ ಏನೋ ಕಮ್ಮಿ ಬಿತ್ತು ನಮಗೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಟಿ ಶರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಗ್ರೇ ಶೇಡಲ್ಲಿದೆ, ವೈಟ್ ಸ್ಟ್ರೈಪ್ಸ್ ಥರ ಕೊಟ್ಟಿದ್ದಾರೆ. ಸಕ್ಕತ್ತಾಗಿ ಕಾಣ್ತಾ ಇತ್ತು. ಇದು ಇಬ್ರಿಗೂ ಚೆನ್ನಾಗಿ ಕಾಣ್ತಾ ಇತ್ತು, ಅಪ್ಪ ಮಗನಿಗೆ ಇಬ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಪರ್ಸ್ನಲಾಗಿ ಇದು ಮತ್ತು ಆ ವೈಟ್ ಎರಡೂ ಕೂಡ ಇಷ್ಟ ಆಯಿತು. ಸೇಮ್ ಎಲ್ಲನೂ ಸೇಮ್ ಇದೆ, ರೌಂಡ್ ನೆಕ್ಕು, ಹಾಫ್ ಸ್ಲೀವ್ಸ್ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೆರೂನ್ ಕಲರ್ ಪ್ಲೈನ್ ಇರೋದು ತೊಗೊಂಡೆ. ಬಟ್ ಇದೇನೋ ನನ್ನ ಮಗನಿಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ನನಗೆ ಅನ್ನಿಸ್ತು ಪರ್ಸ್ನಲ್ ಆಗಿ. ಅವನಿಗೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಹಸ್ಬೆಂಡಿಗೆ ಚೆನ್ನಾಗಿ ಕಾಣ್ತಾ ಇತ್ತು. ಇಬ್ಬರಲ್ಲಿ ಯಾರಾದರೂ ಒಬ್ರು ಹಾಕ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಪ್ಲೈನಲ್ಲಿ ತೊಗೊಂಡಿದ್ದಂಥದ್ದು. ಇದು ಅಷ್ಟೇ 199. ನೆಕ್ಸ್ಟ್ ಬಂದ್ಬಿಟ್ಟು ಒಂಥರ ಪಿಂಕ್, ಒಂಥರ ಏನು ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ, ಯಾವ ಕಲರ್ ಅಂತೇಳಿ ಗೊತ್ತಿಲ್ಲ ನನಗೆ. ಒಂಥರ ಲೈಟ್ ಲ್ಯಾವೆಂಡರ್ ಪಿಂಕ್ ಅಂತಾರಲ್ಲ, ಸೊ ಆ ಥರ ಪಿಂಕ್. ಇದು ಬ್ಲ್ಯಾಕ್ ಸ್ಟ್ರೈಪ್ಸ್ ಇದೆ. ಸೊ ಸೇಮ್ ಶಾರ್ಟ್ ಸ್ಲೀವ್ಸು, ರೌಂಡ್ ನೆಕ್ ಸೇಮ್ ಇರೋವಂಥದ್ದೇ ಇದನ್ನು ತೊಗೊಂಡಿದ್ದಂಥದ್ದು. ಇದು ಅಷ್ಟೇ ಇಬ್ರಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತೊಗೊಂಡಿದ್ದು ಅಷ್ಟರಲ್ಲಿ ಡಿಸಪಾಯಿಂಟ್ ಆಗಿದ್ದಂದರೆ ಇದೊಂದೇ ಮೆರೂನ್ ಕಲರು. ನನ್ನ ಮಗುಗೆ ಯಾಕೋ, ನನಗೆ ಅವ್ನಿಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಅಂದಾಜು ಮೇಲೆ ತೊಗೊಂಬಂದೆ, ಬಟ್ ಅವನಿಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ಬ್ಲ್ಯಾಕ್ ಕಲರ್ ಅಂತೂ ಇರಲೇಬೇಕು ಅಪ್ಪ ಮಗನಿಗೆ ಇಬ್ರಿಗೂ. ಅವ್ರ ಅಪ್ಪನ ಒಂದು ಶರ್ಟ್ ಇದೆ, ಅದು ಟಿ ಶರ್ಟ್ ಇದೆ, ಅದನ್ನು ಅವ್ರ ಅಪ್ಪಂಗೆ ಹಾಕೊಳ್ಳೋಕೆ ಬಿಡಲ್ಲ, ಅವನೇ ಹಾಕ್ಕೊಳ್ತಾ ಇದ್ದ. ಅದೇ ಆಯ್ತಪ್ಪ ಹೆಂಗೂ ಬಂದಿದ್ದೀವಲ್ಲೋ ಒಂದು ಬ್ಲ್ಯಾಕ್ ಶರ್ಟ್ ತೊಗೊಂಬಿಡು ಅಂತ ಹೇಳ್ಬಿಟ್ಟು ಟಿ ಶರ್ಟ್ ತೊಗೊಂಬಿಡು ಅಂತ ಒಂದು ಬ್ಲ್ಯಾಕ್ ಫುಲ್ ಪ್ಲೇನ್ ಇರೋವಂಥ ಒಂದು ಬ್ಲ್ಯಾಕ್ ಟಿ ಶರ್ಟ್ ಕೂಡ ಕೊಟ್ಟಿದ್ದೀನಿ. ಸೊ ಇದಿಷ್ಟು 5 ಟಿ ಶರ್ಟ್ನ ಅವನಿಗೆ ಅಂತೇಳಿ ತೊಗೊಂಬಂದಿದ್ದಂಥದ್ದು. ಇನ್ನು 2 ಟಿ ಶರ್ಟ್ ಬಂದ್ಬಿಟ್ಟು ಸ್ಲೀವ್ಲೆಸ್ಸು, ಸ್ಲೀವ್ ಇಲ್ಲದೆ ಇರೋದು, ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂತ. ಅದು ಆಲ್ರೆಡಿ ಅಪ್ಪ ಒಂದು ಮಗ ಒಂದು ಹಾಕ್ಕೊಂಡಿದ್ದಾಯಿತು. ಸೊ ಹಾಗಾಗಿ ಇದಿಷ್ಟನ್ನು ವಿಶಾಲ್ ಮಾರ್ಟಿಂದ ನನ್ನ ಮಗನ ಬರ್ಡೇಗೆ ಅಂಥೇಳಿ ತೊಗೊಂಬಂದಿರೋವಂಥದ್ದು. ಬೇಗ ತೊಗೊಂಡು ಬಂದಿದ್ದೆ, ಯಾಕೆಂದರೆ ಅವ್ನು ಬೇಗ ಯಾಕೆ ತೊಗೊಂಡು ಬಂದಿದ್ದು ಅಂತ ಹೇಳಿದ್ರೆ
ಅವನಿಗೆ ತಲೆಯಲ್ಲಿ ನಾನು ಇಟ್ಕೊಂಡ್ಬಿಟ್ಟಿದ್ದೆ ನನ್ನ ಜಾಕೆಟ್ ಥರನೇ ಬೇಕು ಅಂತೇಳಿ ನಾನು ಆನ್ಲೈನಲ್ಲಿ ಒಂದೆರಡು ಚೆಕ್ ಮಾಡಿ ಇಟ್ಟಿದ್ದೆ. ಬಟ್ ಅವನಿಗೇನಂದರೆ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ. ಸೊ ಹಂಗಾಗಿ ಸಿಗುತ್ತೋ ಇಲ್ವೋ, ಇನ್ನು 1ನೇ ತಾರೀಕಾದರೆ ಮೀಟಿಂಗ್ ಹೋಗ್ಬಿಡ್ತಾರೆ ನನ್ನ ಹಸ್ಬೆಂಡು, ಇನ್ನು 2ನೇ ತಾರೀಕು ಹೋಗಬೇಕು, ಅಲ್ಲಿ ಯಾವುದೂ ಸೆಟ್ ಆಗಿಲ್ಲ ಅಂದರೆ ಮತ್ತು 3ನೇ ತಾರೀಕು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಇನ್ನು 2 ಡೇಸಲ್ಲಿ ನಮ್ಗೆ ಡೆಲಿವರ್ ಆಗುತ್ತೋ ಇಲ್ವೋ, ಆ ಒಂದು ಇದನ್ನು ಥಿಂಕಲ್ಲಿ ಇಟ್ಕೊಂಡು ನಾವು ಹೋಗಿದ್ದಂಥದ್ದು. ಹೆಂಗೋ ದೇವ್ರ ದಯೆಯಿಂದ ಎಲ್ಲ ಅವ್ರಿಗೆ ಬೇಕಾಗಿರೋ ಥರ ಎಲ್ಲ ಸಿಕ್ತು. ಒಂದು ಮನೆಗೆ ಬಂದ್ವಿ. ಇನ್ನು ಆನ್ಲೈನಲ್ಲಿ ಬುಕ್ ಮಾಡೋ ಅಂಥ ಥರನೋ ಏನೂ ಇಲ್ಲ ಸದ್ಯ. ಅವ್ನ ಬರ್ಡೇಗೆಲ್ಲ ರೆಡಿಯಾಗಿದೆ ಹಾಕ್ಕೊಳ್ಳೋದಕ್ಕೆಲ್ಲ. ಸೊ ಇನ್ನು ಸೆಲೆಬ್ರೇಷನ್ ಒಂದು ಮಾಡಬೇಕು. ಸ್ಯಾಟರ್ಡೇ ಬಿದ್ದಿರೋದು ನನ್ನ ಮಗನ ಬರ್ಡೇ. ನೋಡೋಣ ಹೆಂಗೆ ಸೆಲೆಬ್ರೇಟ್ ಅಂದರೆ ಮನೆಯಲ್ಲ ಏನೋ ಸೆಲೆಬ್ರೇಟ್ ಮಾಡಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಮತ್ತು ಮನೇಲಿ ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋದು ಅಷ್ಟೇ. ನಮ್ಮ ಮನೇಲಿ ನಮ್ಮದೆಲ್ಲ ಬರ್ಡೇ ಸೆಲೆಬ್ರೇಷನ್ 10 ವರ್ಷ ಮಾಡಿದ್ದೀನಿ ಗ್ರ್ಯಾಂಡಾಗಿ. ಬಟ್ ಇವಾಗ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಾನಲ್ಲ, ಸಿಂಪಲಾಗಿ ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಸೊ ಇದಿಷ್ಟು ಆಗಿತ್ತು ನನ್ನ ವಿಶಾಲ್ ಮಾರ್ಟ್ ಶಾಪಿಂಗ್. ಅದನ್ನು ನಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.